ಸ್ನೇಹಿತರೆ, ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ಇಂದು ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಕಾಪು ಎಂಬ ಊರಿನ ಬಹಳ ಪುರಾತನವಾದ, ಅಂದರೆ 13ನೇ ಶತಮಾನದಿಂದ ನಿರ್ಮಾಣಗೊಂಡು ಇಂದಿನವರೆಗೂ ಬಹಳ ಶ್ರದ್ಧೆಯಿಂದ, ಅಂದರೆ ಸಾವಿರ ಸೀಮೆಯ ಊರಿನ ಪ್ರಮುಖರೆಲ್ಲ ಸೇರಿ ದೇವಾಲಯದ ನಿರ್ವಹಣೆ, ಪಾರುಪತ್ಯ, ಪೂಜೆ, ರಥೋತ್ಸವ, ರಾಶಿ ಪೂಜೆ ಇತ್ಯಾದಿಗಳನ್ನೆಲ್ಲ ಬಹಳ ಕ್ರಮಬದ್ಧವಾಗಿ ಕಾಲಾನುಕಾಲಕ್ಕೆ ಹಮ್ಮಿಕೊಂಡು ವ್ಯವಸ್ಥಿತವಾಗಿ ವಿಜೃಂಭಣೆಯಿಂದ ಆಚರಿಸಿಕೊಂಡೇ ಬಂದಿರುತ್ತಾರೆ. ನೂರಾರು ವರ್ಷಗಳ ಹಿಂದೆ ಒಬ್ಬ ರಾಜನಿದ್ದ. ಆತನು ದೈವಿ ಕಾರ್ಯಕ್ಕೆ ಹೆಚ್ಚಿನ ಒತ್ತು ಕೊಡದೆ ಇದ್ದುದರಿಂದ ಊರಿನವರೆಲ್ಲ ತಮ್ಮ ನಾಡಿಗೆ ಒಂದು ದೇವಾಲಯದ ಅವಶ್ಯಕತೆ ಇದೆ ಎಂದರೂ ಯಾವ ರೀತಿಯ ಯೋಜನೆಯನ್ನು ಚಿಂತಿಸದೇ ಇದ್ದಾಗ ಇದೊಂದು ಕಾರ್ಯರೂಪಕ್ಕೆ ಬರದೇ ಇದ್ದುದು ಎಲ್ಲರಲ್ಲೂ ಚಿಂತೆಯನ್ನುಂಟು ಮಾಡಿತ್ತು. ಎಂದು ನೋಡಿದರೂ ರಾಜನು ಮಾಡುತ್ತೇನೆ ಎಂದು ಆಶ್ವಾಸನೆ ಇತ್ತಾಗಲೂ ಅದು ಕೈಗೂಡಲಿಲ್ಲ. ಊರವರೆಲ್ಲರಿಗೂ ಇನ್ನೂ ಏನೂ ದಾರಿ ಕಾಣದೇ ಇದ್ದಾಗ ಅಚಾನಕ್ಕಾಗಿ ಭಾರ್ಗವ ಋಷಿಗಳಿಗೆ ಒಂದು ಮೂರ್ತಿಯು ಲಭಿಸುತ್ತದೆ. ಕೂಡಲೇ ಅದನ್ನು ಪರೀಕ್ಷಿಸಿದಾಗ ಅದು ಶ್ರೀ ಲಕ್ಷ್ಮೀ ಜನಾರ್ದನರ ವಿಗ್ರಹವೆಂದು ತಿಳಿದು ಕೂಡಲೇ ಅದಕ್ಕೆ ಒಂದು ದೇವಸ್ಥಾನವನ್ನು ಕಟ್ಟಲು ಮುಂದಾಗಿ ಯಶಸ್ವಿಯಾಗುತ್ತಾರೆ. ಸುಮಾರು 800 ವರ್ಷಗಳ ಇತಿಹಾಸವಿರುವ ಈ ದೇವಸ್ಥಾನವು ಶ್ರೀ ಜನಾರ್ದನ ದೇವಸ್ಥಾನವೆಂದು ಹಾಗೂ ಲಕ್ಷ್ಮೀದೇವಿಯ ಆವಾಸವಿರುವ ಕಾರಣದಿಂದ ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನವೆಂದು ಖ್ಯಾತಿ ಪಡೆಯಿತು. ಶ್ರೀ ಕ್ಷೇತ್ರದಲ್ಲಿರುವ ಜನಾರ್ದನ ಸ್ವಾಮಿಯು ಭಕ್ತರ ಬೇಡಿಕೆಗಳನ್ನು ಶೀಘ್ರವಾಗಿ ದಯಪಾಲಿಸುವುದರಿಂದ ಸಾವಿರಾರು ಭಕ್ತರ ಇಷ್ಟದ ದೇವರಾಗಿ ಕಂಗೊಳಿಸಿದ್ದಾನೆ. ಸಾವಿರಾರು ವರ್ಷಗಳ ಹಿಂದಿನ ದೇವಸ್ಥಾನವು ಶ್ರೀ ಮಹಾವಿಷ್ಣುವಿಗೆ ಲೋಕಾರ್ಪಣೆಯಾಗಿದೆ. ಮಹಾವಿಷ್ಣುವು ಸದಾ ಭಕ್ತರಿಗೆ ಅನುಗ್ರಹಿಸುತ್ತಿದ್ದಾನೆ. ದೇವಾಲಯವು ಶಿಲಾಕಲ್ಲುಗಳಿಂದ ನಿರ್ಮಾಣಗೊಂಡಿದೆ ಹಾಗೂ ಮೇಲ್ಛಾವಣಿಗಳು ತಾಮ್ರದ ಹಾಳೆಗಳಿಂದ ಮುಚ್ಚಲ್ಪಟ್ಟಿವೆ. ಇದರಿಂದಾಗಿ ದೇವಾಲಯಕ್ಕೆ ಹೆಚ್ಚಿನ ಮೆರುಗು ಹಾಗೂ ಸೌಂದರ್ಯವನ್ನು ತಂದೊಡ್ಡಿದೆ. ಈ ವಿನ್ಯಾಸವನ್ನು ಕಂಡಾಗಲೆಲ್ಲ ಮಹಾವಿಷ್ಣುವಿನ ಸಾನ್ನಿಧ್ಯ ಸಾವಿರಾರು ವರ್ಷಗಳ ಹಿಂದಿನಿಂದಲೇ ಈ ಪುಣ್ಯಕ್ಷೇತ್ರದಲ್ಲಿ ಇದೆ ಎಂಬುದು ಅರಿವಾಗುತ್ತದೆ. ದೇವಾಲಯದಲ್ಲಿ ಪರಿವಾರ ದೇವತೆಗಳಾದ ಗಣಪತಿಗೆ ಒಂದು ಗುಡಿ ಹಾಗೂ ಮುಖ್ಯಪ್ರಾಣ ದೇವರಿಗೆ ಒಂದು ಗುಡಿಗಳ ಹಾಗೆ ಎಡಕ್ಕೆ ಗಣೇಶ ಮತ್ತು ಬಲಕ್ಕೆ ಆಂಜನೇಯನ ಗುಡಿಗಳಿವೆ. ಭಕ್ತಿಯ ವಾತಾವರಣವನ್ನು ಹೆಚ್ಚಿಸಿದೆ. ದೇವಾಲಯವು ಎಲ್ಲೆಲ್ಲೂ ಮಂಗಳೂರು ಮಲ್ಲಿಗೆಯ ಸುಗಂಧಭರಿತವಾದ ಸುವಾಸನೆಯ ಕಂಪನ್ನು ಹರಡಿಕೊಂಡೇ ಇರುತ್ತದೆ. ಭಕ್ತರು ಮಂಗಳೂರು ಮಲ್ಲಿಗೆಯ ಅಟ್ಟಿಗಳನ್ನು ಕೈಯಲ್ಲಿ ಎತ್ತಿಕೊಂಡು ಬಂದು ದೇವರಿಗೆ ಸಮರ್ಪಿಸುವುದೊಂದೇ ಸುಂದರವಾದ ನೋಟ. ಶ್ರೀ ಲಕ್ಷ್ಮೀ ಜನಾರ್ದನರಲ್ಲಿ ಸಂಕಲ್ಪಿಸಿದ ಕಾರ್ಯಗಳೆಲ್ಲವೂ ಬಹಳ ಶೀಘ್ರವಾಗಿ ಫಲಿಸುವುದರಿಂದ ಭಕ್ತರ ಹಿಂದೆ ಬರುತ್ತದೆ. ಪ್ರತಿ ಬಾರಿಯೂ ವರ್ಷವೂ ಏಪ್ರಿಲ್ ತಿಂಗಳ 25ನೇ ತಾರೀಕಿಗೆ ರಾಶಿ ಪೂಜೆಯು ನೆರವೇರುವುದರಿಂದ ಬಹಳ ವಿಶೇಷ 12 ರಾಶಿಗಳ, ಅಂದರೆ ರಾಶಿ ಪೂಜೆಗಳನ್ನು ವೈಯಕ್ತಿಕವಾಗಿ ಮಾಡುವುದಾದರೆ ಲಕ್ಷ ರೂಗಳನ್ನು ಖರ್ಚು ಮಾಡಬೇಕಾಗುತ್ತದೆ. ಆದರೆ ಶ್ರೀ ಕ್ಷೇತ್ರದಲ್ಲಿ ನಡೆಯುವ ರಾಶಿ ಪೂಜೆಯಲ್ಲಿ ಪ್ರತಿಯೊಂದು ರಾಶಿ ಪೂಜೆಗೆ 5,000 ರೂಗಳಷ್ಟು ಕೊಟ್ಟು ಸೇವೆ ಮಾಡಿಸಬಹುದಾಗಿದೆ. ರಾಶಿ ಪೂಜೆ ಪ್ರಸಾದ ಬೇಕಾದಲ್ಲಿ 2,001 ಕೊಟ್ಟು ಪಡೆಯಬಹುದು. ಪ್ರತಿ ವರ್ಷವೂ ವಾರ್ಷಿಕ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ಶ್ರೀ ಜನಾರ್ದನ ದೇವರ ವಿಗ್ರಹವನ್ನು ತಲೆಯಲ್ಲಿ ಹೊತ್ತು ರಥವನ್ನೇರಿ ಸ್ವಾಮಿಯನ್ನು ರಥದಲ್ಲಿ ಕುಳ್ಳಿರಿಸಿ ವಿಜೃಂಭಣೆಯಿಂದ ಮಧ್ಯರಾತ್ರಿಯ ಸಂದರ್ಭದಲ್ಲಿ ಬಹಳ ವಿಜೃಂಭಣೆಯಿಂದ ಊರಿನೆಲ್ಲ ಭಕ್ತಾದಿಗಳು ರಥವನ್ನೆಳೆಯುತ್ತಾರೆ. 14 ಗುತ್ತುಗಳ ಪ್ರಮುಖರು ಹಾಜರಾಗುತ್ತಾರೆ. ಅಂದರೆ ಟ್ರಸ್ಟಿಗಳ ಸಮ್ಮುಖದಲ್ಲಿ ಸಾವಿರ ಸೀಮೆಯ ಸರದಾರನೆಂದೇ ಕರೆಯಲ್ಪಡುವ ಮಹಾವಿಷ್ಣುವಿನ ರಥೋತ್ಸವ ನಡೆಯುವುದೇ ಬಹಳ ವಿಶೇಷ. ಈ ಸಂದರ್ಭದಲ್ಲಿ ಸಾರ್ವಜನಿಕ ಅನ್ನ ಸಂತರ್ಪಣೆಯು ನಡೆಯುತ್ತದೆ. ಅದೇ ರೀತಿ ಪಟಾಕಿಗಳನ್ನು ಸಿಡಿಸುವ ಮೂಲಕ ವಿಶೇಷವಾದ ಕಾರ್ಯಕ್ರಮಗಳನ್ನು ನಡೆಸುವುದರಿಂದ ಜಾತ್ರಾ ಮಹೋತ್ಸವವು ವೈಭವೋಪೇತವಾಗಿ ಜರುಗುತ್ತದೆ. ಈ ದೇವಸ್ಥಾನವು ಉಡುಪಿಯಿಂದ ಕಾಪುವಿನವರೆಗೆ 12 ಕಿಲೋಮೀಟರ್ಗಳಷ್ಟು ದೂರದಲ್ಲಿದೆ. ಭಕ್ತಾದಿಗಳು ಹೋಗಲಿಚ್ಛಿಸುವವರು ಖಾಸಗಿ ವಾಹನಗಳಲ್ಲಿ ಅಥವಾ ಸರ್ಕಾರಿ ಬಸ್ಸು, ಕಾರು ಹಾಗೂ ಆಟೋಗಳಲ್ಲಿ ಕೂಡ ಪ್ರಯಾಣಿಸಬಹುದಾಗಿದೆ. ಸ್ನೇಹಿತರೆ, ಕಾಪು ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನಕ್ಕೆ ನೀವು ಹೋಗಿ ಯಾವ ಸಮಯದಲ್ಲಾದರೂ ಆತನ ದರ್ಶನವು ಸಿಗುತ್ತದೆ. ಭಗವಂತನ ಕೃಪೆ ನಿಮ್ಮೆಲ್ಲರಲ್ಲಿರಲಿ. ಕಲ್ಯಾಣಿ ಹಿಡನ್ ವೈಬ್ಸ್ನ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿ, ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದವರು ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮಾಡಿಸಿ. ಸಬ್ಸ್ಕ್ರೈಬ್ ಮಾಡಿದಲ್ಲಿ ಮಾತ್ರ ನಮ್ಮ ವಿಡಿಯೋಗಳನ್ನು ನೀವು ನೋಡಲು ಸಾಧ್ಯ. ಧನ್ಯವಾದಗಳು. ನಮಸ್ಕಾರ.